ಏನು ಅಂದ್ರೆ ನನ್ನ ತಂಗಿ ಎಂಗೇಜ್ಮೆಂಟ್. ಅವಳು ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಅದು ರಿವೀಲ್ ಶೂಟ್. ಸೊ ಅದು ಕೂಡ ಇರುತ್ತೆ. ನಿಜ ನನ್ನ ತಂಗಿ ನಾಳೆಯಿಂದ ಡೈಮಂಡ್ ರಿಂಗ್ ಏನನ್ನ ತಗೋಬೇಕಂದ್ರೆ ಹಲೋ, ಏನನ್ನ ಕೊಡ್ಬೇಕಂದ್ರೆ ಹಲೋ. ತುಂಬಾ ಜನ ಅದನ್ನೇ ಹೇಳೋದು, ಮಾಡೆಲ್ ಟ್ರೈ ಮಾಡ್ಬೇಕು, ನೀನು ಮಾಡೆಲ್ ಟ್ರೈ ಮಾಡ್ಬೇಕು ಅಂತ. ಮನೆಗ್ ಬೆಳಗ್ಗೆ ಮುಸ್ರೆ ತಿಕ್ಕದ್ ಮಾಡಲ್ಲ, ಎಲ್ಲ ನಾವ್ ಅನ್ಕೊಂಡಂಗೆ ಆಯ್ತು, ಎಲ್ಲ ಆಯ್ತು. ಲಾಸ್ಟ್ ಇನ್ನೇನು ತಿಂದ್ಬಿಟ್ಟು ಮಲ್ಕೋಣ ನನ್ನ ಟೈಮಲ್ಲಿ ಬಾಂಬ್ ಬಿದ್ಬಿಡ್ತು. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 1 ಮಂತ್ ಆಯ್ತು ಅನ್ಸುತ್ತೆ ನಾನು ವ್ಲಾಗ್ ಮಾಡಿ. 1 ಮಂತ್ ಆಯಿತು. ಶ್ರೀರಂಗಪಟ್ಟಣ ವ್ಲಾಗ್ ಲಾಸ್ಟ್ ನಾನು ಮಾಡಿದ್ದು. ಸ್ವಲ್ಪ ಯಾಕೋ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕಾಗ್ತಿಲ್ಲ. ಶ್ರೀರಂಗಪಟ್ಟಣ ಆದಮೇಲೆ ವ್ಲಾಗ್ ಹಾಕಬೇಕಿತ್ತು, ಹಾಕೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಹೆಲ್ತ್ ಇಶ್ಯೂಸ್, ಲೈಕ್ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದ ಮೇಲೆ ನಮಗೆ ಸ್ವಲ್ಪ ಕೋಲ್ಡ್, ಕಾಫ್, ಫೀವರ್ ಎಲ್ಲ ಬಂದ್ಬಿಡ್ತು. ಅದ್ರ ಜೊತೆಗೆ ಬ್ಲೂಬಿಗೆ ಆ್ಯಂಡ್ ನನಗೆ ಬಾಡಿ ಫುಲ್ ಡಿಹೈಡ್ರೇಟ್ ಆಗಿ ನನ್ನ ಲೈಫಲ್ಲಿ ಬ್ಲೂಬಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿಟ್ಟರೆ ನನ್ನ ಡ್ರಿಪ್ಸ್ ಅಂತ ಹಾಕ್ಸ್ಕೊಂಡವಳೆ ಎಲ್ಲ, ಅಂದರೆ ಆ ಮಟ್ಟಕ್ಕೆ ಆಗ್ಬಿಟ್ಟಿತ್ತು ನನಗೆ ಹೆಲ್ತ್ ಇಶ್ಯೂಸು. ಸೊ ಈಗ ಸ್ವಲ್ಪ ಫೈನ್, ಚೆನ್ನಾಗಿದ್ದೀನಿ. ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗಿರೋದ್ರಿಂದ ಏನು ಫುಡ್ ತಿನ್ನೋಕ್ಕಾಗ್ತಿರಲಿಲ್ಲ, ಸುಸ್ತಾಗ್ತಿತ್ತು, ಆ್ಯಕ್ಟಿವ್ ಆಗಿರಲಿಲ್ಲ. ನಾನು ಇದೇ ಎಲ್ಲ ವರ್ಕೌಟ್ ಕೂಡ ಮಾಡ್ತಿರಲಿಲ್ಲ, ಮನೇಲಿ ಸರಿಯಾಗಿ ಅಡುಗೆ ಮಾಡೋಕ್ಕಾಗ್ತಿರಲಿಲ್ಲ, ಎದೊಳಕ್ಕಾಗ್ತಿರಲಿಲ್ಲ, ಈ ಥರ ಆಗ್ಬಿಟ್ಟಿತ್ತು. ಸೊ 20 ಡೇಸ್ ಈ ವರ್ಷನೇ ನನಗೆ ಇಷ್ಟ ಆಗ್ತಿಲ್ಲ. ಇಟ್ಸ್ ಓಕೆ, ಹಾಗಿದಾಯಿತು, ಬಿಟ್ಬಿಡಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ತಂಗಿ ಎಂಗೇಜ್ಮೆಂಟ್. ಸೊ ಆ ಒಂದು ಎಂಗೇಜ್ಮೆಂಟ್ ಪ್ರಿಪರೇಷನ್ ಬೇಕಲ್ವಾ? ಸೊ ಏನೇನು ತೊಗೊತೀರಿ, ಏನೇನು ಮಾಡ್ತೀರಿ ಅನ್ನೋದು ಬೇಕಿರೋದ್ರಿಂದ ಸೊ ಈ ವ್ಲಾಗಲ್ಲಿರುತ್ತೆ. ಅಂದರೆ ನಾವು ಏನು ಮಾಡ್ತೀರಿ, ಅಂದರೆ ಪ್ರಿಪ್ರೇಷನ್ ಹೇಗಿದೆ, ಆ್ಯಂಡ್ ಎಲ್ಲ ಹೇಗೆ ತಯಾರಿ ಮಾಡ್ಕೊಳ್ತೀರಿ, ಸೊ ಇದೆಲ್ಲ ಇರುತ್ತೆ. ತಪ್ಪದೆ ಈ ವ್ಲಾಗ್ನ ನೋಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಅವಳ ಎಂಗೇಜ್ಮೆಂಟ್ ವ್ಲಾಗ್ ಬರುತ್ತೆ. ಐ ಥಿಂಕ್ ಈ ವ್ಲಾಗಲ್ಲಿ ಅವಳು ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಅದು ರಿವೀಲ್ ಶೂಟ್. ಸೊ ಅದು ಕೂಡ ಇರುತ್ತೆ. ಮಿಸ್ ಮಾಡದೆ ಎಂಡಿಂಗ್ವರೆಗೂ ನೋಡಿ, ಓಕೆ? ಡೋಂಟ್ ಮಿಸ್. ಸೊ ನಮ್ಮ ಬ್ಲೂಬಿನ ನೋಡಿ ತುಂಬ ದಿನ ಆಯ್ತಲ್ವಾ? ಸೇ ಹಾಯ್ ಬ್ಲೂಬಿ. ಹಾಯ್, ಹೌ ಆರ್ ಯು ಅನಿ? ಎಲ್ಲರೂ ಹೇಗಿದ್ದೀರಾ? ಸೊ ಅವರು ಇನ್ನು ಈಗ ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಾತಾಡ್ತಾರೆ, ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಸೊ ಈಗ ಟ್ರೈ ಮಾಡ್ತಿದ್ದಾರೆ ಬ್ಲೂಬಿ ಮಗನೆ ಮಾತಾಡೋದಕ್ಕೆ. ಓಕೆ, ಲೆಟ್ಸ್ ಗೋ. ಓಕೆ, ವೇರ್ ವಿಲ್ ಗೋ? ಅಮ್ಮ. ಸೊ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ಅವರು, ಅಮ್ಮ ಮನೆಗೆ ಹೋಗ್ಬೇಕು ಅಂತ. ಸೊ ಈಗ ಸದ್ಯಕ್ಕೆ ಅಮ್ಮ ಮನೆಗೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಪ್ರಾಬಬ್ಲಿ ಈವ್ನಿಂಗ್ ಅಲ್ಲಿ ಹೋಗ್ತೀವಿ. ನೋ ಎಲ್ಲಿ ಕೊಡಿ. ಇಲ್ಲಿ ತುಂಬಾ ದೊಡ್ಡದಾಗಿದೆ ಅಲ್ವಾ? ಬ್ಲೂಬಿ, ನಿಮ್ಗೆ ಅಲ್ಲಿ ಬಾಯ್ ಬೇಬಿ ಡ್ರೆಸ್ ಇದೆಯಲ್ಲ, ತಗೊಳ್ಳೋಣ? ಯಾಕೆ? ಚೆನ್ನಾಗಿ ಕಾಣಿಸ್ತೀರಾ ನೋಡೋಕ್ಕೆ, ಬಾಯ್ ಥರ ಇದ್ದೀರಲ್ಲ. ಸಾರಿ, ನೋಡೋಕ್ಕೆ ಬಾಯ್ ಥರ ಇದ್ದೀರಲ್ಲ, ಚೆನ್ನಾಗಿ ಕಾಣಿಸ್ತೀರಾ. ತಗೊಳ್ಳೋಣ? ಒಂದ್ಸಲ ಹಾಕೋಣ ಬಾಯ್ ಡ್ರೆಸ್ಸು. ತಗೊಂಡು ಹಾಕ್ಬಿಡೋಣ, ಹೇಳ್ತೀನಿ. ತಗೊಂಡು ಹಾಕ್ಬಿಡೋಣ ಬೇಬಿ. ಬ್ಲೂಬಿ, ಒಂದ್ಸಲಿ ಬಾಯ್ ಬೇಬಿ ಡ್ರೆಸ್, ಒಂದ್ಸಲ ಪ್ಲೀಸ್ ಪ್ಲೀಸ್. ಪಪ್ಪ ಡ್ರೆಸ್ ಚೆನ್ನಾಗಿದೆ ನೋಡಿ. ಪಪ್ಪ ಡ್ರೆಸ್ ಚೆನ್ನಾಯ್ತಾ? ಸೂಪರ ಪಪ್ಪ, ನೋಡಿ ಹೇಳೋಗಿ. ಫೈನಲಿ ಔಟ್ಫಿಟ್ ಆಗಿದೆ. ಹಾರ್ಟ್ ಮುಗಿಸ್ಕೊಂಡೆ ಫೈನಲಿ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಒಂದು ಇದೆ ಬ್ಯಾಲೆನ್ಸು, ಏನಂದರೆ ಔಟ್ಫಿಟ್. ಸೊ ಔಟ್ಫಿಟ್ನ ಸ್ವಲ್ಪ ನೋಡಬೇಕು. ನಾನು ತಗೊಂಡೋಗಿ ಹೋಗಿ ಕೊಟ್ಟಿದ್ದು. ಸೊ ಸ್ಟಿಲ್ ಈಗ ಹೋಗಿ ಚೆಕ್ ಮಾಡಬೇಕು ಔಟ್ಫಿಟ್ನ. ಸೊ ಅದು ಬಿಟ್ಟರೆ ಡನ್. ಇನ್ನೂ ಮೆಹಂದಿ ಇದೆ. ಸೊ ನನ್ನ ನೇಲ್ ಹಾರ್ಟ್ ಹೇಗಿದೆ? ಸೊ ಇದು ಸ್ವಲ್ಪ ಗೋಲ್ಡಿಶ್ ಹಾಕಿದ್ದೀನಿ. ಆ್ಯಂಡ್ ನನ್ನ ಬಟ್ಟೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ ಕಲರು ಅಂತ. ಸೊ ಗೊತ್ತಿಲ್ಲ, ಬಟ್
ಸ್ವಲ್ಪ ಇದು ಮ್ಯಾಚ್ ಆಗುತ್ತೆ ಒಂದು ರೇಂಜಿಗೆ ಅಂತ ಹೇಳ್ಬಿಟ್ಟು ನನಗೆ ನೇಲ್ ಪಾಲಿಶಲ್ಲಿ ಈ ಕಲರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇದನ್ನೇ ಹಾಕ್ಕೊಂಡೆ. ಐ ಥಿಂಕ್ ಸೂಟ್ ಆಗ್ಬೋದು, ಗೊತ್ತಿಲ್ಲ. ಸೊ ಸ್ವಲ್ಪ ಸಿಂಪಲಾಗೆ ಮಾಡಿಸ್ಕೊಂಡಿದ್ದೀನಿ. ಯಾವುದೇ ಥರ ಸ್ಟೋನ್ಸ್ ಗೀನ್ಸ್ ಎಲ್ಲ ಏನೂ ಹಾಕಲಿಲ್ಲ. ಬಿಕಾಸ್ ಬೇಡ ಅಂತ, ರಿಸೆಪ್ಷನ್ ಲುಕ್ಗೆ ಇಲ್ಲ ಮ್ಯಾರೇಜ್ ಲುಕ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಇದು ಸಾಕು ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ನಾನು ಇಷ್ಟು ಮಾತ್ರ ನಾನು 2 ಹ್ಯಾಂಡ್ಗೆ ಹಾಕ್ಕೊಂಡಿದ್ದೀನಿ. ಸೊ ನನ್ನ ತಂಗಿಗೆ ಒಳ್ಳೆ ಮಸ್ತಾಗಿರೋ ಡಿಸೈನ್ ಹುಡುಕಿದ್ದೀನಿ. ಸೊ ಅವ್ರಿಗೆ ಅದನ್ನು ಹಾಕಿಸ್ತೀನಿ. ಸೊ ಹ್ಯಾಂಡಲ್ಲಿ ರಿಮೂವ್ ಮಾಡಿಬಿಡ್ತೀನಿ, ಮತ್ತು ಅವ್ರಿಗೆ ಚುಚ್ಚೋದೆಲ್ಲ ಆಗ್ಬಿಡುತ್ತೆ ಅಂತ. ಸೊ ಈಗ 9 ಗಂಟೆ ಮುಗಿದಿದೆ. ಲೋಕಿಯವ್ರು ಬಂದಿದ ತಕ್ಷಣ ಅವ್ರು ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಮಲಗಿಬಿಟ್ರೆ ಸಾಕು ನನಗೆ. ಮೆಹಂದಿ ಹಾಕ್ಕೋಬೇಕಲ್ವ. ಎಸ್. ಸೊ ಬನ್ನಿ ನೋಡೋಣ. ಇನ್ನು ಇದೆಷ್ಟು ಹೋಗುತ್ತೋ ಗೊತ್ತಿಲ್ಲ. ವ್ಲಾಗು ಹೋಗ್ತಾನೇ ಇರಲಿ, ಎಡಿಟ್ ಮಾಡೋದು ನನಗೆ ಬಿಟ್ಟಿದ್ದು. ಓಕೆ, ಕಮ್ ಆನ್. ಎಸ್ ಮೇಡಮ್, ಎಸ್ ಮೇಡಮ್. ಕಲ್ತಗೊಂಡು ಉಜ್ಬಿಟ್ಟ ಯಾಕೆ ಹಂಗೆ ಮಾಡ್ದಂಗಿದ್ಯಾ? ಅಲ್ಲಿ ಹೋಗಲ್ಲ, ಅಲ್ಲಿ ಹೋಗುತ್ತೆ. ಹಂಗೆ ಅದಕ್ಕೆ ಬೇಡ. ಪಪ್ಪಾಚಿ ಮಾಡ್ಬಿಡು, ಟಪಾಚಿ ಮಾಡ್ಬಿಡಲ್ಲ. ಯಾಕೆ ಏನಾಯ್ತು? ಏನೈತೆ? ಮೆಹಂದಿ ಮಗನೇ ನೋಡಿ, ವಾಲಿಚಿ ಸೂಪರ್. ನೀನು ಕಲ್ತಕೊಂಡ್ ತಿಕ್ಬಿಟ್ಟಾ? ಕೋಲ್ಗೇಟಾ ನಿಂದಮ್ಮ? ನೇಲಾಟೆಲ್ಲ ಫುಲ್ ಗೋಬಿ ಆಗ್ಬಿಟ್ಟು ಕ್ಯಾನ್ವಾಸ್ ಮಾಡ್ಬೇಕು. ನಾವು ಮಾಡ್ಸಿರೋದು, ನಾನ್ ನೇಲ್ ಹಾಕೊಂಡ್ ಮಾಡ್ಸಿರೋದು. ಇಷ್ಟು ನೀ ಬೆಳ್ಬೇಕಾ? ನೇಲ್ ಹಾಕ್ಸಿರೋದ್ ನಾನು. ಗೊತ್ತು, ನೇಲ್ ಹಾಕ್ಸಿರೋದು ನಮ್ದು ಹಾಕಲ್ಲ. ಹಾಕ್ತಾರೆ ಇಷ್ಟಿರೋದು ಎಲ್ಲದಕ್ಕೂ ಇದೆ ಸೈಜು. ಅಲ್ಲ, ನಂದ್ರ ಸೈಜ್ ಕೈ ಹಾಕಲ್ಲ. ಹಾಕ್ತಾರೆ, ಚಿಕ್ಕದಕ್ಕೂ ಹಾಕ್ತಾರೆ. ಬಟ್ ಅಲ್ಲೇ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಲಗೇಜ್ ಎತ್ಕೊಂಡು ಏನ್ ಮದ್ವೆನ ಯಾವ್ದು ಮಾಡ್ಸ್ಕೊಂತಿದ್ಯಾ? ಏನ್ ಬೆಳ್ಳ ಕಾಣಿಸ್ತಿದ್ಯಾ? ಏಷ್ಯನ್ ಪೇಂಟ್ ಹಾಕೊಂಡು ಏಷ್ಯನ್ ಪೇಂಟ್ ಹಾಕೊಂಡು ಇದ್ ಮಾಡ್ಕೊಂಡಿದ್ಯಾ? ಏಷ್ಯನ್ ಪೇಂಟ್ ಹಚ್ಕೊಂಡಿದ್ಯಾ? ಬ್ಲೀಚಿಂಗ್ ಪೌಡರ್, ಪ್ಯೂರ್ ಅಂಡ್ ನ್ಯಾಚುರಲ್ ಕಲರ್. ಚೆನ್ನಾಗಿ ಫುಲ್ ಹಾಕ್ಸ್ಕೊಳಲ್ಲ ಅಂತ ಹಾಕ್ಸ್ಕೊಂತ ಇದ್ಯಾ? ನಾನು ಫುಲ್ ಹಾಕ್ಸ್ಕೊಳಲ್ಲ. ನೀನು ಫುಲ್ಲಾ? ನಾನು ಹಾಕ್ಸ್ಕೊಳ. ನನ್ನ ಮಗಳು ನೋಡಿ ಮಾಡ್ಕೊಂಡಿದ್ದಾರೆ. ಶೋ ಹಾಯ್ ಮ್ಯಾಮ್, ವೆಲ್ಕಮ್ ಬ್ಯಾಕ್. ಸಿ ಯು ಅಗೇನ್. ಒಂದು ಮೇಲ್ ಅಲ್ವಾ? ಬ್ಲೂ ಬಿ ಬರ್ಡೇಗೆ. ಸೊ ಅದೆಲ್ಲ ಆದ್ಮೇಲೆ ಇವತ್ತು ಮತ್ತೆ ಸಿಗ್ತಿದ್ದೀರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾವಾಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಈ ಒಂದು ಲುಕ್ಗೆ. ಸೊ ನನ್ಗೆ ಯಾವಾಗೂ ಹೊಸದಾಗಿ ಟ್ರೈ ಮಾಡ್ತಿರ್ತಾರೆ. ಸೊ ಆ್ಯಂಡ್ ಇವತ್ತು ಕೂಡ ಹೊಸದಾಗಿ ಟ್ರೈ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಥರ ವೈಟ್ ಕಾಜಲ್ ಹಾಕ್ಕೊಂಡು ಈ ಥರ ಒಂದು ಗ್ಲಾಸಿಯಾಗಿ ಮಾಡಿಕೊಂಡು ಲಿಪ್ಸ್ ಎಲ್ಲ. ಸೊ ನನಗೆ ಪರ್ಸನಲಿ ನಂಗೆ ತುಂಬ ಇಷ್ಟ ಆಯಿತು. ಅದನ್ನ ನಾನು ಹೇಳ್ತೀನಿ, ನೀವು ಇದ್ದೀರಾ ಅಂತ ಹೇಳ್ತಿಲ್ಲ. ಸೊ ಜನರಲಿ ನಾನು ಗೊತ್ತಲ್ವಾ, ನಾನು ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಟ್ ಸ್ಟಿಲ್ ಬಾಯ್ ಮುಚ್ಕೊಂಡು ಅದು ವಿತಿನ್ 15 ಮಿನಿಟ್ಸ್ 20 ಮಿನಿಟ್ಸಲ್ಲಿ ನನ್ನ ಮೇಕಪ್ ಮುಗ್ದಿದೆ. ಸೊ ಇಷ್ಟು ಬ್ಯೂಟಿಫುಲ್ ಆಗಿ. ಆ್ಯಂಡ್ ತೋರಿಸ್ತೀನಿ, ಇನ್ನೂ ತುಂಬ ಜನ ಇದೆ, ನಂದೇ ಅಲ್ಲ ಇನ್ನೂ ಇದೆ. ಆ್ಯಂಡ್ ಇವ್ರ ಫೇಸು ತೋರಿಸ್ತೀನಿ ನೋಡಿ. ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡ್ತಿದ್ದಾರೆ. ಹೆಂಗೆ ಅಂದರೆ ಅಷ್ಟು ನೀಟಾಗಿ ಮಾಡಿಕೊಡ್ತಾರೆ. ಅಂಡ್ ಹೇಳ್ತಿಲ್ವಾ, ಸೊ ಇವ್ರು ನಮ್ಗೆ ಗೊತ್ತಿರೋರು ಅಂತಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿರೋದಕ್ಕೆ. ಈಗ ಏನಾರ ಒಂದು ಇದು ಮಾಡ್ಕೊಳ್ತೀರಂತಂದರೆ ಪದೇ ಅಂಗಡಿಗೆ ಹೋಗ್ತೀರಿ. ಯಾಕೆ ಹೇಳಿ? ಕ್ವಾಲಿಟಿ ಚೆನ್ನಾಗಿದೆ. ಅದೇ ಥರನೇ ಇವ್ರನ್ನ ಅಷ್ಟು ಕೇಳ್ತೀರಂದರೆ ದ ರೀಸನ್ ಈಸ್ ಅಷ್ಟು ಚೆನ್ನಾಗಿ ಇವರು ಮಾಡ್ತಾರೆ ಅಂತ. ಆ್ಯಂಡ್ ಶಿ ಈಸ್ ಮೈ ಪರ್ಸ್ನಲ್ ಮೇಕಪ್ ಆರ್ಟಿಸ್ಟ್. ಸೊ ನಾನು ಇರೋ ಗಂಟೆ ನಿಮ್ಮನ್ನು ಬಿಡಲ್ಲ ಅಷ್ಟೇ. ಬೆನ್ನೆತ್ತಿದ್ದು ಬೇತಾಳ. ನಾನು ಬೆನ್ನೆತ್ತಿದ್ದು ಬೇತಾಳನ್ನ ಏನಕ್ಕೆ ಅಂದರೆ, ನಾನು ಒಂದು ಕಡೆ ಒಂದು ಇಷ್ಟ ಆಯ್ತು ಅಂದರೆ ಪದೇ ಅಲ್ಲೇ ಹೋಗಿಸ್ಕೊಳ್ತೀನಿ. ಈಗ ಅಮ್ಮು ಹೆಂಗನ್ಸ್ತೈತೆ? ಅಮ್ಮು ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಂ, ಸೂಪರ್. ನೋಡಿ ಅವ್ಳ ಸ್ಕಿನ್ ನೋಡಿ ಗೈಸ್, ನಾನು ಸುಳ್ಳು ಹೇಳಲ್ಲ, ನಂದೇನು ಅಷ್ಟು ಡೀಪ್ ಇಲ್ಲ. ಮುಚ್ಕೊಂಡಿಲ್ಲ, ಕಣ್ಣು ಮುಚ್ಚಮ್ಮ. ನೋಡಿ ಇಲ್ಲೇ ನೋಡಿ, ಎಲ್ಲ ನೋಡಿ ಸಕ್ಕತ್ತಾಯ್ತು ನಿಜ. ನಂಗೆ ಈ ಥರ ಸ್ಕಿನ್ ಟೋನ್ ತುಂಬ ಇಷ್ಟ. ಸೊ ಈಗ ಹೇರ್ ಸ್ಟೈಲ್
ಛೀ ಯಪ್ಪ ನೋಡಕ್ಕಾಗಲ್ಲ. ದಿಸ್ ಇಸ್ ಅ ನ್ಯಾಚುರಲ್. ಹಂಗನ್ಬಿಟ್ಟು ಇವಳ್ದಲ್ಲ ಈಗ ಸದ್ಯಕ್ಕೆ ಇವಳಿಗಿಂತ ಇನ್ನೊಬ್ರು ಇದ್ದಾರೆ. 10 ವರ್ಷ ಇದೆ ಟೈಮ್. 10 ವರ್ಷ ಆಕ್ಚುಲಿ ಇದು ಆಗ್ತಿರೋದೇ ಅಲ್ಲಲ್ಲ, ಇದು ಆಗ್ತಿರೋದೇ ಎಂಗೇಜ್ಮೆಂಟ್ ಪ್ರಿಪರೇಷನ್ ಬ್ಲಾಗ್. ಅದ್ರಲ್ಲಿ ಎಕ್ಸ್ಟ್ರಾ ಒಂದು ಇದನ್ನ ಆಡ್ ಮಾಡ್ತಿದೀನಿ. ಏನ್ ಮಾಡ್ತೀರಾ? ಇದು ಬೇಕಾ? ಸನ್ಸ್ಕ್ರೀನ್ ಬೇಕಾ? ನಿಂದು ನೋಡು ಮ್ಯಾಮ್ ಹೇಳ್ತಿಲ್ವಾ? ನೀವ್ ಮಾಡ್ಬೇಕಾದ್ರೆ ನಾನು ಏನನ್ನ ಮಾತಾಡದ್ನ ನೀವ್ ಮಾತಾಡ್ಬೇಕಾದ್ರೆ ಇವಳು ಸನ್ಸ್ಕ್ರೀನ್ ಹಾಕಣ್ಲಾ, ಮಾಯಿಶ್ಚರೈಸ್ ಹಾಕ್ಲಾ, ಹಂಗೆಲ್ಲ ಇರಿಟೇಟ್ ಮಾಡಬಾರ್ದು ಮೇಕಪ್ ಆರ್ಟಿಸ್ಟ್ ನ. ಬೇಡ, ಅವ್ರಿಗೂ ಗೊತ್ತು ಇರಿಟೇಟ್ ಆಗುತ್ತೆ. ಯಾರಿಗೂ ಇವಳು ಸೈಕ್ ಮಾಡ್ತಾಳೆ ಅನ್ಕೊಂಡ್ಬಿಡ್ತಾರೆ. ಅಲ್ವಾ ಮ್ಯಾಮ್ ಹೇಳಿದಾರೆ. ಇವಾಗ ಇರಿಟೇಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಮ್ಯಾಮ್ ಬುಕ್ ಮಾಡ್ಕೊಂಡಿದ್ರೆ ನೀನು ಮದ್ವೆಗೆಲ್ಲ ಅಷ್ಟೇ ಇದೆ ನಿಂದಿದು, ಇನ್ನೇನಿಲ್ಲ. ಸೊ ನಂದು ಆಯ್ತಪ್ಪ, ನಂದು ಇನ್ನು ಹೇರ್ ಸ್ಟೈಲ್ ಅಷ್ಟೇ. ನಮ್ದು ಹೇರ್ ಸ್ಟೈಲ್ ಇದೆ. ಒಂದ್ ಲಿಪ್ಸ್ಟಿಕ್, ಒಂದ್ ಐಲೈನರ್. ಏನ್ಕ ಸಾಕ್ಷಿ ಇದೆ ಅಷ್ಟೆಲ್ಲ ಇದ್ ಬಿಟ್ಟಿದ್ರೆ ನಾ ಇನ್ನ ಎಲ್ಲೆಲ್ಲ ಇಷ್ಟು ದೊಡ್ಡ ಮನ್ಸಿರ್ಬಾರ್ದು, ಇಷ್ಟು ದೊಡ್ಡ ಮನ್ಸಿರ್ಬಾರ್ದು. ದೃಷ್ಟಿ ಆಗ್ಬಿಡ್ತೈತೆ ಆಮೇಲೆ ಎಂಗೇಜ್ಮೆಂಟ್ ದಿನ. ನನ್ ತಂಗಿ ನಾಳೆಯಿಂದ ಡೈಮಂಡ್ ರಿಂಗು ಏನನ್ನ ತಗೋಬೇಕಂದ್ರೆ ಹಲೋ, ಏನನ್ನ ಕೊಡ್ಬೇಕಂದ್ರೆ ಹಲೋ ಫೋನ್ ಅನ್ಕೊಳ್ಳಿ, ಕಾಣ್ಬೇಕಲ್ವಾ ಹಿಂಗೆ. ಆಮೇಲೆ ಡೋರ್ ಓಪನ್ ಮಾಡ್ಬೇಕಂದ್ರೆ ಹಿಂಗೆ, ಫೋನ್ ಮಾಡ್ಕೋಬೇಕಂದ್ರೆ ಹಿಂಗೆ. ಆಮೇಲೆ ಏನಾದ್ರು ಮೇಲ್ ಆಗ್ಬೇಕು. ಆಂಟಿ ಬಂದು ಆಂಟಿ ತುಂಬಾ ತುಂಟಿ, ಏಜ್ 20 ನಿಮ್ಗೆ ಎಷ್ಟು ಸ್ವಾಮಿ ಏಜ್? ತುಂಬಾ ಜನ ಕೇಳ್ತಾರೆ ಎಷ್ಟು ಏಜ್ ನಿಮ್ಗೆ? 35. ಹೇಳಿ ಅದನ್ನ ನಗದ್ಬಿಡ್ತಾರಲ್ಲ ಆಮೇಲೆ. ಇಲ್ಲ ಸ್ವಲ್ಪ ಜೋರಾಗಿ ಹೇಳು, ಸ್ವಲ್ಪ ಜೋರಾಗಿ. ಮಕ್ಕ ನೋಡ್ಬೇಕು ಕನ್ನಡ ಅಂತಾರೆ. ಆಕ್ಟರ್ ಆಗ್ಬೇಕಂತ ಆಗಿರ್ಬೇಕು. ಹಂಗೆ ಅನ್ಸೋದು ಮೇಕಪ್ ಮಾಡಿದಾಗೆಲ್ಲ ನಂಗೆ ಅದೇ ಫೀಲ್ ಆಗುತ್ತೆ. ತುಂಬಾ ಜನ ಅದನ್ನೇ ಹೇಳೋದು, ಮಾಡೆಲ್ ಟ್ರೈ ಮಾಡ್ಬೇಕು ನೀನು, ಮಾಡೆಲ್ ಟ್ರೈ ಮಾಡ್ಬೇಕು ಅಂತ. ಮನೆಗ್ ಬೆಳಗ್ಗೆ ಮುಸ್ರೆ ತಿಕ್ಕದ್ ಮಾಡಲು, ಮಗಳ ತಿಕ್ಕ ತೊಳಿಯೋದ್ ಮಾಡಲು, ಗಂಡಕ್ ಮಾಡಿಕ್ಕದ್ ಮಾಡಲು, ಎಲ್ಲಾರು ಮಗದ್ಮೇಲೆ ತೊಳ್ದಿಕ್ಬಿಟ್ಟು ಮಾಡೋದು. ಏನ್ ಮಾಡಲ್ ಕೆಲ್ಸನೇ ಎಲ್ಲೋ ಇರ್ಬೇಕಾಗಿತ್ತು. ಇಲ್ಲಿದ್ದೀನಿ, ಪರವಾಗಿಲ್ಲ, ಇಲ್ಲಿ ಇದ್ದೆ ನಾನು ಚೆನ್ನಾಗಿದ್ದೀನಿ, ಸಾಕು. ನನ್ ಗಂಡಕ್ ನಾನ್ ಮಾಡಲ್ ಆಗಿದ್ದೆ ಸಾಕು ಬಿಡಿ. ನಮ್ಮ ಯಜಮಾನ್ರಿಗೆ ಮಾಡಲ್ ಆಗಿದ್ರೆ ಸಾಕು, ನಮ್ಮ ಯಜಮಾನ್ರಿಗೆ ಹೀರೋಯಿನ್ ಆಗಿದ್ರೆ ಸಾಕು. ಈಗ ನೋಡ್ಬೇಕಾದ್ರೆ ಏನಂತಾರೆ ಅವ್ರು, ಈಗ ಏನಂದ್ರು ಗೊತ್ತಾ? ಅವ್ರದ್ದು ರಿಸೆಪ್ಷನ್ ಇಲ್ಲ ನಿಂದು ರಿಸೆಪ್ಷನ್ ಅಂತವ್ರೆ. ಪಟಾಕಿ ಹೊಡೆಯೋರು ಯಾರ್ದಾಗಿದ್ರೇನೋ ಹಚ್ಚೋರು ಆಗಿರ್ಬೇಕು. ಯಾರ್ ರಿಸೆಪ್ಷನ್ ಆದ್ರೇನೋ ರೆಡಿ ಆಗಿ ಹೋಗಿ ಎಂಜಾಯ್ ಮಾಡ್ಕೊಳ್ಳೋದು ನಮ್ದಾಗಿರ್ಬೇಕು. ಗೊತ್ತು ಲಕ್ಷಣನೇ ಮಾರಮ್ಮಂತಲ್ಲಿ ಬಿಟ್ರೆ ಇವಾಗ ಕಾಟ್ಕೇನೆ ಇಕ್ಕು ಅಂತ ಹೇಳ್ತಾರೆ. ಸಿತರ ಇಕ್ಕೊಂಡಿಲ್ಲ ಮಗನೇ ಬಂಗಾರಿ. ಇದು ಏನ್ ಮಾಡೋದಮ್ಮ, ಇರ್ಲಿ ಬಿಡು, ಇರ್ಲಿ ಬಗ್ಗುತ್ತೈತೆ, ಪರವಾಗಿಲ್ಲ. ಅವ್ರು ಬಂದ್ ನೋಡ್ತಾರ. ಕಿಸಿ ಯಾರಿಗೂ ಕೊಡ್ಬೇಡಿ, ಲಿಪ್ಸ್ಟಿಕ್ ಬಿಡ್ತೈತೆ. ಓಕೆ ಓಕೆ. ಮದುವೆಗೆ ಬಂದಿದ್ ಲೇಟು, ಬಂದಿದ ತಕ್ಷಣ ಎಲ್ಲ ಮೆತ್ತಿಗೆ ಪಾನಿಪುರಿನ ಕಡೆ ಲಾಸ್ಟ್ ಒನ್ ಅಮ್ಮ ಹೋಗಿಸ್ಕೊಂಡ್ಬಿಡು. ಅಕ್ಕ ತಿನ್ಸ್ದ ಪ್ಲೀಸ್. ಇನ್ನೊಂದ್ ಬೇಕು ಪಾನಿಪುರಿ. ಮಸಾಲ ಬೇಕಾ ಪಾನಿಪುರಿ? ಇವಾಗ ತಂದಿದ್ಯಲ್ಲ ಅದೇ. ಏನೇ ತಗೋ ಬಿಡಿಸ್ತೀರಾ ಬಿಡಲ್ಲ. ಒಂದು ದಿನದಲ್ಲಿ ಒಂದ್ಸಲಿ ಬಿಡಿಸ್ತೀರಾ, ಇಲ್ಲ ನೀನ್ ಬಿದ್ದೋಗ್ತೀರಾ, ಆ ದಿನನೇ ಕಂಪ್ಲೀಟ್ ಆಗಲ್ಲ ಇವಳು. ಅಲ್ಲ ಲಿಚಿಮಾ? ಅಳ್ಳುದೀರಾ, ಬೀಳ್ತೀರಾ, ಬಿಡಿಸ್ತೀರಾ, ಆ ದಿನನೇ ಕಂಪ್ಲೀಟ್ ಆಗಲ್ಲ. ನೈಸ್ ಬ್ಲೂಬಿ. ನೀನ್ ಇನ್ನೊಂದ್ಸಲಿ ಬ್ಲೂಬಿ ಯಮ್ಮಿ.
ಎಮ್ಮಿ ಹಾಕ್ತೀನಿ ಫಸ್ಟ್. ಪಾಪ ನೇಲ್ಸ್ ಹಾಕ್ಸ್ಕೊಳೋಣ ಅಂತ ಬಂದ್ರು. ಶೋ ಯರ್ ನೇಲ್ಸ್ ನೋಡಿ, ಹಿಂಗ್ ತೋರ್ಸು ಬೆಳಕು ನೋಡಿ. ಈ ನೇಲ್ಸ್ ಇಲ್ಲೆಲ್ಲ ನೇಲ್ಸ್ ಕಾಣಿಸ್ತಿದ್ಯಾ? ಹೋಗ್ಲಿ, ಅವ್ರಿಗೊಂದು ಚೂರು ಕಾಣಿಸೋ ತರ ಬೇಕಾ? ಬರ್ಲಿಲ್ಲ ಅಷ್ಟೇ ನೋಡಿ, ಎಲ್ಲ ಇವ್ರು ಏನೋ ಕುತ್ಕೊಂಡು ನೇಲ್ಸ್ ಗಳು ತಿಂತಾರನ ನೋಡಿ, ಒಂದು ಚೂರು ನೇಲ್ಸ್ ಇಲ್ಲ. ಟೆನ್ಷನ್. ಗೈಸ್ ಏನು ಗೊತ್ತಾ ಸೀಕ್ರೆಟು? ಏನಕ್ಕೆ ಇಲ್ಲಿ ಬಂದು ನಾಳೆ ಎಂಗೇಜ್ಮೆಂಟ್ ಇರೋದು. ಇವಾಗ ರಾತ್ರಿ ಎಷ್ಟು ಟೈಮು? 11:30 ಆಗಿದೆ. ಏನು ಗೊತ್ತಾ ಬಂದಿರೋದು? 11:30 ಏನಾಗ್ಬಿಟ್ಟಿದೆ ಅಂದರೆ ಎಡವಟ್ಟು. ನಾವು ರಿಸೆಪ್ಷನ್ಗೆ ಎಂಗೇಜ್ಮೆಂಟು ಬೆಳಿಗ್ಗೆ ಇರೋದು ಆಯಿತಾ. ಇಲ್ಲಿ ಇವರು ನೈಟಿಗೆ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಯಾರ್ದೋ ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ ಇದೆಯಂತೆ. ಈಗ ನಮ್ಗೆ ಅದು ಟೆನ್ಷನ್ ಆಗಿಬಿಟ್ಟು ಬಂದು ಈಗ ಎಲ್ಲ ನಮ್ಮ ಅಂಕಳವ್ರು ಎಷ್ಟು ಹುಚ್ಚರಾಗಿ ಬಂದಿದ್ದೀವಿ ನೋಡಿ. ಐಕಾನ್ ನೋಟಕ್ಕೆ ಹಬ್ಬೆ ಪಡಿರೋ ಥರ ಬಂದಿದ್ದೀವಿ. ಸೊ ಈಗ ಫೈನಲಿ ಏನೋ ಮಾತಾಡ್ತಿದ್ದಾರೆ. ಸೊ ಒಂದು 99% ನಮ್ಮ ಕಡೆನೇ ಆಗೋ ಚಾನ್ಸಸ್ ಇದೆ, ಆಗಬೇಕು ಕೂಡ. ಯಾಕಂದರೆ ಅದು ಸರಿ ಬರೋಲ್ಲ ಅಲ್ವಾ. ಸೊ ಅವ್ರದ್ದೇನೋ 25th ಆ್ಯನಿವರ್ಸರಿ ಅಂತೆ. ಜಸ್ಟ್ 90 ಮೆಂಬರ್ಸ್ ಅಂತೆ. ಒಂದು ಅವ್ರ ಬಗ್ಗೆನೂ ನೋಡಬೇಕು, ನಮ್ಮ ಬಗ್ಗೆನೂ ನೋಡಬೇಕು. ಬಟ್ ಸ್ಟಿಲ್ ನಮ್ಮ ಕಡೆನೇ ಆಗಲಿ ಇರುತ್ತಲ್ವಾ. ಸೊ ಐ ವಿಶ್ ಆಗಲಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ವ್ಲಾಗಲ್ಲ ಇದು. ಎಂತೆಂಥ ಎಡವಟ್ಗಳಾಗ್ತಿದೆ ಈ ವ್ಲಾಗಲ್ಲಿ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ಸಿಗಲ್ಲ. ಈ ಒಂದು ಕ್ಲೈಮ್ಯಾಕ್ಸ್ ಜಾಸ್ತಿ ಆಗ್ಬಿಟ್ಟಿದೆ ನಿಜವಾಗ್ಲು, ಸಿಕ್ಕಾಪಟ್ಟೆ. ಕ್ಲೈಮ್ಯಾಕ್ಸ್ ಒಂಥರ ಈ ಫಿಲಮಲ್ಲಿ ಬಂದ ಬಾಂಬ್ ಬಿದ್ದಂಗಿದೆ. ಇದು ಬಾಂಬ್ ನಿಜವಾಗಾಯ್ತು, ಎಲ್ಲ ಚೆನ್ನಾಗಾಯ್ತು, ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು, ಎಲ್ಲ ಆಯಿತು. ಲಾಸ್ಟ್ ಇನ್ನೇನು ತಿಂದುಬಿಟ್ಟು ಮಲ್ಕೋಣ ಅನ್ನೋ ಟೈಮಲ್ಲಿ ಬಾಂಬ್ ಬಿದ್ದಿದೆ. ಬಾಂಬ್ ಬಿದ್ದುಬಿಡ್ತು. ಸೊ ಇವತ್ತು ಪಟಾಕಿ ಆಗುತ್ತೋ ಇಲ್ಲ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಟಯರ್ಡ್, ನಿದ್ದೆ ಇಲ್ಲ, ಜಾಗನೆ. 2:06 ಟೈಮು. ಸೊ ಡೆಕೋರೇಷನ್ ನಡೀತಿದೆ, ಬರ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌದು ಹಾರ. ಸೊ